ಸೋ ಗುಡ್. ನಮ್ಗಂತೂ ನೋಡಿದ ತಕ್ಷಣ ವಾವ್ ಅಂತ ಅನ್ಸ್ತಾ ಇದೆ. ವಾವ್, ಲುಕ್ ಅಟ್ ದಿಸ್ ಹಾಟ್ ಪಿಂಕ್ ಡ್ರೇಪ್ 1 minute ಸ್ಯಾರಿ. ಹಾಟ್ ಆಗಿ ಕಾಣಿಸ್ತಾ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ, ಹೆವಿ ಇದೆ, ಆಕ್ಚುಲಿ ಸೂಪರ್ ಅನ್ಸ್ತಾ ಇದೆ. ಹೌದು, ವೆರಿ ಗುಡ್. ನಂಗೆ ಹೇಗೆ ಕಾಣಿಸ್ತದೆ? ನಿಮ್ಗಂತೂ ವಾವ್ ಅನ್ಸ್ತಾ ಇದೆ. ಎಲ್ಲೋ ಮೇಲಿಂದ ಕೆಳಗಡೆ ಇಳಿಸಿ ಬಂದಿರೋ ತರಾನೇ ಇದೆ. ಸೊ ಯು ಆರ್ ಲುಕಿಂಗ್ ಲೈಕ್ ಅ ರಾಣಿ. ರಾಣಿ ರಾಣಿ ನಿನ್ನ ಕೈ ಹಿಡಿದು ನಾಳೆಗಳ ಸೃಷ್ಟಿಸುವೆ. ಹೆವಿ ಇದೆ, ಆಕ್ಚುಲಿ ಸೂಪರ್ ಅನ್ಸ್ತಾ ಇದೆ. ಹೌದು, ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಜೆಟ್ ಬ್ಲ್ಯಾಕ್, ಕಂಪ್ಲೀಟ್ಲಿ ನೆಟ್ಟೆಡ್ ಇದೆ ಫ್ಯಾಬ್ರಿಕ್. ಅದ್ರ ಮೇಲೆ ಪರ್ಲ್ ವರ್ಕ್ ಕೂಡ ಇದೆ. ತುಂಬಾ ಲಕ್ಸುರಿ ಆಗಿ ಹಾಟ್ ಕಟೋರ್ ಆಗಿ ಇದೆ. ಹಾಟ್ ಕಟೋರ್, ಎಸ್. ಇದ್ರಲ್ಲಿ ಕಲರ್ಸು ಇರುತ್ತಾ? ಕಲರ್ಸ್ ಇಲ್ಲ, ಸಿಂಗಲ್ ಕಲರ್. ನೀವು ಏನೇ ನೋಡಿದ್ರು ಸಿಂಗಲ್ ಕಲರ್ಸೇ ಆಪ್ಷನ್ ಸಿಗೋದು ನಿಮಗೆ. ಓಕೆ, ಸೈಜಸ್? ಸೊ ಸೀಕ್ವೆನ್ಸ್ ಕೂಡ ಇದೆ. ಸೈಜಸ್ ಎಲ್ಲ ನಾವು ಇನ್ಹೌಸ್ ಆಲ್ಟ್ರೇಷನ್ ಇರೋದ್ರಿಂದ ನಾವು ಆಲ್ಟ್ರೇಷನ್ ಮಾಡ್ಕೊಡ್ತೀವಿ. ಸೊ ಕಂಪ್ಲೀಟ್ ಆಗಿ ಬ್ಲ್ಯಾಕ್, ಜೆಟ್ ಬ್ಲ್ಯಾಕ್ ಅಲ್ಲಿ ಇದೆ ಇದು. ಲೆಹೆಂಗಾ ಬಂದು ಕಂಪ್ಲೀಟ್ಲಿ ಪರ್ಲ್ ವರ್ಕ್ ಹಾಕಿದ್ದಾರೆ, ನೋಡ್ಬೋದು. ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಕೂಡ ಇದೆ. ಅಲಾಂಗ್ ವಿತ್ ದಟ್ ನಿಮಗೆ ನೆಟ್ಟೆಡ್ ದುಪಟ್ಟ ಕೊಟ್ಟಿದ್ದಾರೆ. ಲುಕ್ ಅಟ್ ದಿಸ್ ಬೀಟ್ಸ್ ಆಲ್ಸೋ. ಆ ಡಿಸೈನರ್ ಕಟಿಂಗ್ ಕೊಟ್ಟಿದ್ದಾರೆ ಬ್ಲೌಸ್ಗೆ. ಸೊ ಕಂಪ್ಲೀಟ್ ನೆಟ್ಟೆಡ್ ವಿತ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಓನ್ಲಿ ಫಾರ್ ದ ಸ್ಲೀವ್ ಪೋರ್ಷನ್ಸ್ಗೆ. ನೆಕ್ ಕೂಡ ಚೆನ್ನಾಗಿದೆ ಅಲ್ಲ? ಡೀಪ್ ನೆಕ್ ಕೊಟ್ಟಿದ್ದಾರೆ, ಫಿಟ್ಟಿಂಗ್ ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ಬ್ಲ್ಯಾಕ್. ಬ್ಯಾಕ್ ಅಲ್ಲೂ ಕೂಡ ವೀಕ್ ನೆಕ್ ಇದೆ. ಸ್ಟೈಲಿಂಗ್ ಸೂಪರ್ ಆಗಿದೆ. ಡ್ರೆಸ್ ಅಂತ ಬ್ಯೂಟಿಫುಲ್ ಇದೆ. ಥ್ಯಾಂಕ್ ಯು. ಸೊ ರೇಂಜಸ್ ಎಲ್ಲ ನೀವು ನೋಡೋಷ್ಟು ಏನು ತುಂಬಾ ಇರೋದಿಲ್ಲ. ತುಂಬಾ ವೆರಿ ಅಫೋರ್ಡಬಲ್ ಪ್ರೈಸಸ್ ಅಲ್ಲೂ ಕೂಡ ಇದೆ. ಅರೌಂಡ್ ನಿಮಗೆ 14 to 15K ಅಲ್ಲಿ ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ಲೆಹೆಂಗಾ ಸಿಗುತ್ತೆ, ಸ್ಟಿಚ್ಡ್. ಸೊ ಈ ಬ್ರೈಡಲ್ ಕಲೆಕ್ಷನ್ಸ್ ಅಂತ ಹುಡ್ಕೊಂಡು ಹೋಗೋರು ಇಲ್ಲಿ ಬಂದ್ರೆ ಪರ್ಫೆಕ್ಟ್ ಡ್ರೆಸ್ ಸಿಕ್ಬಿಡುತ್ತೆ. ಮಯಾರಾ ಕಟೋರ್ ಮಸ್ಟ್ ವಿಸಿಟ್. ವಾವ್, ಲುಕ್ ಅಟ್ ದಿಸ್ ಹಾಟ್ ಪಿಂಕ್ ಡ್ರೇಪ್ 1 minute ಸ್ಯಾರಿ. ಹಾಟ್ ಆಗಿ ಕಾಣಿಸ್ತಾ ಇಲ್ಲ? ಸೂಪರ್ ಆಗಿದೆ, ಹಾಟ್ ಇದೆ ಆಕ್ಚುಲಿ. ಸೊ ನೋಡಿ ಎಷ್ಟು ಡಿಸೈನರ್ ಇದೆ. ಒಂದ್ ರೌಂಡ್ ತೋರಿಸಿ. ರಫಲ್ ಕೂಡ ಇದೆ ಇಲ್ಲಿ ಸ್ಯಾರಿಯಲ್ಲಿ. ಸೋ ಕಂಫರ್ಟಬಲ್ ಅಲ್ವಾ? ಸೊ ನಿಮಗೆ ಸ್ಯಾರಿ ಏನಾದ್ರೂ ಹಾಕೊಳಕ್ ಬರಲ್ಲ ಅಂದ್ರೆ 1 minute ಸ್ಯಾರಿನ ನೀವು ಚೂಸ್ ಮಾಡ್ಬೋದು. ಅದನ್ನ ಚೂಸ್ ಮಾಡೋದಿಕ್ಕೆ ಮಯಾರಾ ಕಟೋರಿಗೆ ಬರಬೇಕು. ಟ್ರೂ. ಇವಾಗ ಹೇಳಿ, ನಂಗೆ ಇಷ್ಟೆಲ್ಲ ಡಿಸೈನರ್ ವೇಸ್ ಎಲ್ಲ ನೋಡಿದಾಗ ನಾನು ನಿಜವಾಗ್ಲೂ ನಿಮ್ಮನ್ನು ಕೇಳ್ಬೇಕು ಅನಿಸಿದ್ದು. ಬೇಸಿಕಲಿ ಫ್ರಮ್ ಎಲ್ಲಿಂದ, ಮತ್ತೆ ನಿಮ್ಮ ಸ್ಟಡೀಸು, ಇದು ಸ್ವಲ್ಪ ನಂಗೆ ಹೇಳಿ ನಿಮ್ಮ ಬಗ್ಗೆ. ಬೇಸಿಕಲಿ ಫ್ರಮ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್. ಬಾರ್ನ್ ಅಂಡ್ ಬಾಟ್ ಅಪ್ ಎಲ್ಲ ಬ್ಯಾಂಗ್ಳೂರೇನೆ. ಓಕೆ. ಸೊ ನಂದು ಫ್ಯಾಷನ್ ಫೀಲ್ಡ್ ಸ್ಟಾರ್ಟ್ ಆಗಿದ್ದು ಇಟ್ಸ್ ಬೀನ್ ಆಲ್ಮೋಸ್ಟ್ 5 years. ಸೊ ಐ ಮೀನ್ ಟು ದ ಫ್ಯಾಷನ್ ರಿಟೇಲ್ ಇಂಡಸ್ಟ್ರಿ ಅಂದರೆ ಇಟ್ಸ್ ಬೀನ್ 5 years ಆಲ್ರೆಡಿ. ಸೊ ಹಾಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಮುಂಚೆಯಿಂದನೇ ಇತ್ತಾ ನಿಮಗೆ ಡಿಸೈನರ್ ಆಗಬೇಕು ಅಂತ? I have done my fashion designing as well. I have completed my MBA as well in business management. ಅದೊಂದು ಪ್ಯಾಷನ್ ಇದ್ರೆ ಹಿಂಗೇನೆ ಡೆಫಿನೆಟ್ ಆಗಿ ಕ್ಲಿಕ್ ಆಗ್ತಾರೆ. ಅದಕ್ಕೆ ಪ್ಯಾಷನ್ ಇರಬೇಕು ಟುವರ್ಡ್ಸ್ ವರ್ಕ್. ಸೊ ಅದು ಗೊತ್ತಾಗ್ತಾ ಇದೆ ನನಗೆ. ಸೊ ನಮ್ದು ನೆಕ್ಸ್ಟ್ ಎಡಿಷನ್ ನೋಡ್ಬೋದು, ಸೆಲೆಬ್ರಿಟಿ ಎಡಿಷನ್ ಅಂತಾನೆ ಹೇಳ್ಬೋದು. ಲುಕ್ ಅಟ್ ದಿಸ್ ಡಿಜಿಟಲ್ ಪ್ರಿಂಟ್ಸ್ ಆನ್ ದ ಲೆಹೆಂಗಾ. ಕಂಪ್ಲೀಟ್ಲಿ ಇದರಲ್ಲೂ ಕೂಡ ಹ್ಯಾಂಡ್ ವರ್ಕ್ ವಿತ್ ಮೆಷಿನ್ ವರ್ಕ್ ಮಿಕ್ಸ್ ಆಗಿದೆ. ಸೊ ನೀವೊಂದು ಟರ್ನ್ ಆಗ್ಬೋದು. ಫುಲ್ಲು ಒಳಗಡೆ ಕ್ಯಾನ್ ಕೂಡ ಹೆವಿ ಕೊಟ್ಟಿದ್ದಾರೆ ಇದಕ್ಕೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ವೇರ್ ಮಾಡಿದ್ದೀನಲ್ಲ, ನಂಗೆ ಏನು ಅನಿಸ್ತದೆ ಅಂದರೆ ಹೆವಿ ಅಂತ ನೀವು ಹೇಳ್ತಿದ್ರಿ. ಇಟ್ ಲುಕ್ಸ್ ಹೆವಿ ಬಟ್ ಸೋ ಲೈಟ್ ವೇಟ್. ಸಿಕ್ಕಾಪಟ್ಟೆ ಈಸಿ ಆಗಿದೆ ನನಗೆ. ಈಸಿ ಟು ಆಕ್ಸೆಸ್. ಈ ಥರದಲ್ಲಿ ಯೂಶುವಲಿ ಯಾವುದಕ್ಕೆ ಪ್ರಿಫರ್ ಮಾಡ್ತಾರೆ? ನಿಮಗೆ ಪ್ರಾಬಬ್ಲಿ ಒಂದು ಕಾಕ್ಟೇಲ್ ಪಾರ್ಟೀಸ್ ಇರ್ಬೋದು, ಸಂಗೀತ. ಮೋಸ್ಟ್ ಆಫ್ ದ ಟೈಮ್ ವೆಡ್ಡಿಂಗ್ಗೆ ಸೂಟಬಲ್ ಆಗುತ್ತೆ ಇದೆಲ್ಲ. ಎಸ್, ಬೇರೆ ಏನಾದರೂ ಬರ್ಡೇ ಒಕೇಶನ್ಸ್ ಎಲ್ಲ ಇದ್ರೂ ಕೂಡ ವೇರ್ ಮಾಡ್ಬೋದು. ಏನು ಮೆಟೀರಿಯಲ್ ಇದು? ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಸೊ ಅದರಿಂದಾನೇ ಇದು ನಿಮಗೆ ನೋಡೋದಕ್ಕೆ ಅಷ್ಟು ಲಕ್ಸುರಿಯಾಗಿ ಕಾಣಿಸುತ್ತೆ, ಬಟ್ ಹಾಕೊಂಡಾಗ ವೆರಿ ಸಿಂಪಲ್ ಅಂತ ಅನ್ಸುತ್ತೆ. ಸಿಂಪಲ್ ಎಲ್ಲ ನನಗನ್ಸಿದೆ ರಿಚ್ ಆಗಿ ಕಾಣಿಸ್ತಿದೀವಿ. ಆಕ್ಚುಲಿ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಹೆವಿ ಅನ್ಸಲ್ಲ. ಯೂಶುವಲಿ ಈ ತರ ಲೆಹೆಂಗಾಸ್ ನೋಡಿದ್ರೆ ತುಂಬಾ ಹೆವಿ ಫೀಲ್ ಆಗುತ್ತೆ, ಎತ್ಕೊಂಡು ಓಡಾಡೋದು ಕಷ್ಟ ಇದೆ, ಆರಾಮಾಗಿ ಓಡಾಡ್ಬೋದು ಅನಿಸ್ತಾ ಇದೆ. ಸೊ ಇದ್ರಲ್ಲಿ ಕಲರ್ಸ್ ಇರೋದಾ? ಕಲರ್ಸ್ ಎಲ್ಲ ಹೇಳಿದ್ನಲ್ಲ ಅವಾಗ್ಲೇ ಹೇಳ್ದಂಗೆ, ಎಲ್ಲಾದ್ರಲ್ಲೂ ಸಿಂಗಲ್ ಕಲರ್ಸ್ ಆಪ್ಷನ್ ಸಿಗುತ್ತೆ ನಿಮ್ಗೆ. ಯಾಕಂದ್ರೆ ನಮ್ದು ಹಂಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಒಂದ್ ಬಂದ್ರೆ ಒಂದ್ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕಲರ್ ಲಾಂಚ್ ಆಗ್ತಾ ಇರುತ್ತೆ. ಸೋ ಗುಡ್. ನಮ್ಗಂತೂ ನೋಡಿದ ತಕ್ಷಣ ವಾವ್ ಅಂತ ಅನ್ಸ್ತಾ ಇದೆ. ಲುಕ್ ಅಟ್ ದಿಸ್ ನೆಕ್ ಪೀಸ್. ಕೇಪ್ ಅಂತ ಹೇಳ್ತಾರೆ, ಇದು ನೆಕ್ ಕೇಪ್. ಇದರಲ್ಲೇ ನಾವು ತುಂಬಾ ಫೇಮಸ್ ಅಂದ್ರೆ ಇಂಡೋ ವೆಸ್ಟರ್ನ್. ಈ ತರ ಯುನಿಕ್ ಆಗಿರುವಂತದ್ದು ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಶಾಪ್ ಅಲ್ಲಿ ಅಂತ ಹೇಳ್ಬೋದು.
ಲುಕ್ ಅಟ್ ದಿಸ್ ಪ್ಲೀಟೆಡ್ ಸ್ಕರ್ಟ್ ಆಲ್ಸೋ. ಸುಮ್ಮನೆ ಹೇಳಕ್ಕಲ್ಲ, ಆಕ್ಚುಲಿ ತುಂಬಾನೇ ಒಳ್ಳೆ ವೆರೈಟೀಸ್ ಅಂಡ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಹೌದು. ಸೊ ಒಳಗಡೆ ಬ್ಲೌಸ್ ಅಲ್ಲೂ ನಿಮ್ಗೆ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಸೀಕ್ವೆನ್ಸ್ ಮೇಲೆ ಕೇಪ್ ಬಂದಿದೆ. ನೀವು ಮೋರ್ ಓವರ್ ಇದನ್ನ ಸ್ಯಾರಿ ಕೂಡ ಮೇಲೆ ಹಾಕ್ಬಹುದು, ಸ್ಯಾರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೌದಲ್ಲ, ಜಸ್ಟ್ ಕೇಪ್ ನ ಸ್ಯಾರಿ ಮೇಲೆ ಹಾಕ್ಬಹುದು ಟು ಮೇಕ್ ಇಟ್ ಮೋರ್ ಲಕ್ಸುರಿ, ಏನೋ. ಹೌದು, ಈ ಮಿಕ್ಸ್ ಅಂಡ್ ಮ್ಯಾಚ್ ಮಾಡುವಾಗ ಕೆಲವರು ಜೀನ್ಸ್ಗೆಲ್ಲ ಹಾಕೊಳ್ತಾರೆ, ಅದಕ್ಕೂ ಚೆನ್ನಾಗಿರುತ್ತೆ. ಕರೆಕ್ಟ್, ಇದು ಬೈ ಮಾಡಿದ್ರೆ ಆರಾಮಾಗಿ 3-4ಕ್ಕೆ ಕಾಂಬಿನೇಷನ್ ಆಯ್ತು. ವೆರಿ ಗುಡ್. ನಂಗೆ ಹೇಗೆ ಕಾಣಿಸ್ತದೆ? ನಿಮ್ಗಂತೂ ವಾವ್ ಅನ್ಸ್ತಾ ಇದೆ, ಎಲ್ಲೋ ಮೇಲಿಂದ ಕೆಳಗಡೆ ಇದ್ದು ಬಂದಿರೋ ತರಾನೇ ಇದೆ. ನಂಗೆ ಫಸ್ಟ್ ನೋಡಿದ ತಕ್ಷಣ ಹಂಗೆ ಅನ್ಸೋದು. ಥ್ಯಾಂಕ್ ಯು. ನೋಡಿ, ಇದು ಒಂದು ಯೂನಿಕ್ ಕಲರ್ ಆರೆಂಜ್ ಆಗಿ ಬ್ರೈಟ್ ಆಗಿ ಕಾಣಿಸುವಂತ ಯೂನಿಕ್ ಕಲರ್ ಇದು. ಇದಕ್ಕೂ ಕೂಡ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದೆ. ಇಲ್ಲಿ ಪರ್ಲ್ಸ್ ಮಿಕ್ಸ್ ಮಾಡಿದ್ದಾರೆ, ಸೀಕ್ವೆನ್ಸ್ ಇದೆ, ಕ್ರಿಸ್ಟಲ್ ಇದೆ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ನೀವು ಹಾಕೊಂಡಿರೋದು? ಚೆನ್ನಾಗಿ ಅನಿಸ್ತಾ ಇದೆ. ಇದು ಕಂಫರ್ಟಬಲ್ ಇದೆ ತಾನೆ? ಹೌದು, ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ಸಖತ್ ಗ್ರ್ಯಾಂಡ್ ಆಗು ಅನ್ಸುತ್ತೆ. ಅಂಡ್ ಸಾಮಾನ್ಯ ಗೌನ್ಸ್ ಅಂತಂದ್ರೆ ತುಂಬಾ ಹೆವಿ ಫೀಲ್ ಆಗ್ತಾ ಇರುತ್ತೆ, ಕ್ಯಾರಿ ಮಾಡೋದು ತುಂಬಾ ಕಷ್ಟ. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ಮೇಲ್ಗಡೆ ಗ್ರ್ಯಾಂಡ್ ಇದೆ, ಕೆಳಗಡೆ ಈಸಿ ಇದೆ ಕ್ಯಾರಿ ಮಾಡೋದಕ್ಕೆ, ಅದಕ್ಕೆ ಸ್ವಲ್ಪ ಆರಾಮಾಗಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ? ರೇಂಜ್ ವೈಸ್ ಏನ್ ಅನ್ಸುತ್ತೆ? ರೇಂಜ್ ವೈಸ್ ನನ್ ಗೆಸ್ ಪ್ರಕಾರ ಈ ವರ್ಕ್ ಎಲ್ಲ ನೋಡಿದ್ರೆ, ಇಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಿರೋದು ನೋಡಿದ್ರೆ ಒಂದು 7-8. ಇಲ್ಲ, ಅದ್ರಲ್ಲಿ ಆಕ್ಚುಲಿ ಆಫ್ ಕಟ್ ಮಾಡಿ ಇದು ಅರೌಂಡ್ ನಿಮ್ಗೆ 4,000 to 5,000 ಅಲ್ಲೇ ಮುಗ್ದೋಗ್ಬಿಡುತ್ತೆ. ಹೌದಾ? ರಾಣಿ ಪಿಂಕ್. ಸೊ ಲುಕಿಂಗ್ ಲೈಕ್ ಅ ರಾಣಿ. ಸೊ ಇದು ಕಂಪ್ಲೀಟ್ ಟ್ರೆಡಿಷನಲ್ ಔಟ್ಫಿಟ್, ಪ್ಲೀಟೆಡ್ ಸ್ಕರ್ಟ್ ಇದೆ, ನೋಡ್ಬೋದು ನೀವು. ಸೊ ಇದೆಲ್ಲ ನಿಮಗೆ ಮುಹೂರ್ತ ಇಲ್ಲ ಎನಿ ಟ್ರೆಡಿಷನಲ್ ಒಕೇಶನ್ಸ್ ಅಂತ ಬಂದಾಗ ಪಕ್ಕಾ ಸೂಟಬಲ್ ಆಗುವಂತ ಒಂದು ಔಟ್ಫಿಟ್ ಇದು. ಸೂಪರ್ ಆಗಿದೆ ಆಕ್ಚುಲಿ. ನನಗೂ ಎಷ್ಟು ಕಂಫರ್ಟ್ ಅನ್ಸಿದೆ ಗೊತ್ತಾ ಫಿಟ್ಟಿಂಗ್ ಎಲ್ಲ. ಸೊ ಅದು ಇದು ಆಲ್ಟ್ರೇಷನ್ ಏನಾದ್ರು ಮಾಡಿದ್ರೆ ಹೌದು ಇನ್ನೂ ಚೆನ್ನಾಗಿರುತ್ತಲ್ಲ. ಸೂಪರ್ ಆಗಿ ಅನ್ಸದೆ. ಯು ಪ್ಲೀಸ್ ಟೆಲ್ ಮಿ, ನಾನು ಅವಾಗಲೇ ಹೇಳಿದೆ ಹೆಂಗೆ ಶುರು ಮಾಡಿದ್ರಿ ಅಂತ ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಅಂತ. ಬಟ್ ಸ್ಟಿಲ್ ನನ್ಗೆ ಇನ್ನೊಂದು ಏನು ಅನ್ಸುತ್ತೆ ಗೊತ್ತಾ, ಐ ಆಮ್ ಸೋ ಹ್ಯಾಪಿ ಅಬೌಟ್ ಯು. ಯಾಕೆ ಅಂತಂದರೆ ತುಂಬಾ ಕಾಂಪಿಟೇಷನ್ಸ್ ಇದೆ, ಒಂದಲ್ಲ ಎರಡಲ್ಲಿ ಎಷ್ಟು ಕಾಂಪಿಟೇಷನ್ಸ್. ಆ್ಯಂಡ್ ಅದರಲ್ಲೂ ಆ್ಯಸ್ ಅ ವುಮೆನ್ ನೀವು ಇದೆಲ್ಲ ಒಂದಷ್ಟು ಹರ್ಡಲ್ಸ್ ಇರುತ್ತೆ, ಅದೆಲ್ಲ ಫೇಸ್ ಮಾಡಿ ಬಂದು ಸ್ಟ್ಯಾಂಡ್ ಆಗೋದಿದೆಯಲ್ಲ, ದಟ್ ಈಸ್ ರಿಯಲಿ ಅಮೇಝಿಂಗ್. ಯು ಟೆಲ್ ಮಿ, ನಿಮಗೆ ಒಂದಷ್ಟು ಹರ್ಡಲ್ಸ್ ಅಂತ ಫೇಸ್ ಮಾಡಿದರೆ ಯಾವ ಕೈಂಡ್ ಆಫ್? ಎಸ್, ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಕಾಂಪಿಟೇಷನ್ ಇಲ್ದಂಗೆ ಸಕ್ಸಸ್ ಅಂತ ಬರೋದಿಲ್ಲ. ಮತ್ತೆ ಸ್ಟ್ರಗಲ್ ಡೇಸ್ ಇಲ್ದಂಗೆ ಸಕ್ಸಸ್ ಯಾರು ಕೂಡ ನೋಡೋದಿಕ್ಕಾಗೋದಿಲ್ಲ. ಎಲ್ಲಾರ್ದು ಒಂದೊಂದು ಇದ್ದೇ ಇರುತ್ತೆ ಸ್ಟ್ರಗಲ್ ಡೇಸು. ನಾನು ಕೂಡ ಈಜ್ಬಿಟ್ಟು ಎದ್ದು ಈಜ್ ಬರ್ದಿರಾ ಮುಳುಗಕ್ ಆಗ್ದಿರಾ ಎದ್ದು ಬಂದು ಮಾಡಿರುವಂತ ಒಂದು ಮಾಯಾರ ಕಟ್ಟು. ಬಟ್ ಸಕ್ಸಸ್ಫುಲ್ಲಿ ಆನ್ ಅ ಗಾಡ್ ಗ್ರೇಸ್ ಕಂಪ್ಲೀಟ್ ಆಗಿದೆ. ಎಸ್, ಆಕ್ಚುಲಿ ಡಿಸೈನರ್ಸು ಸಾರಿ ಈ ರೀತಿ ಹೌದು, ಫ್ಯಾಷನ್ ಡಿಸೈನರ್ಸ್ಗೆ ಒಂದು ಪ್ಯಾಷನ್ ಇದ್ದರೆ ಯಾವ ಮಟ್ಟಕ್ಕೆ ಸಕ್ಸಸ್ ಆಗ್ಬೋದು ಅಥವಾ ಹೆಂಗೆ ಎಲ್ಲರ ಮುಂದೆ ಸ್ಟ್ಯಾಂಡ್ ಆಗ್ಬೋದು ಅನ್ನೋದಕ್ಕೆ ಯು ಆರ್ ಅ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ನಾನು ನೋಡಿರೋರಲ್ಲಿ ನೀವು ಕೂಡ ಒಬ್ಬರು ಬೆಸ್ಟ್ ಎಕ್ಸಾಂಪಲ್ಸಲ್ಲಿ. ಆ್ಯಂಡ್ ಫ್ಯಾಷನ್ ಡಿಸೈನರು ಚೆನ್ನಾಗಿದ್ದಾಗ ಅದು ಇನ್ನು ಸ್ವಲ್ಪ ಹೆಚ್ಚಿಗೆ ಬೂಸ್ಟ್ ಸಿಕ್ದಂಗೆ ಆಗುತ್ತೆ. ಬಿಕಾಸ್ ನೀವೇ ಸ್ವತಃ ವೇರ್ ಮಾಡಿ ತೋರಿಸುವಾಗ ಈವನ್ ಐ ಫೀಲ್ ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಹೇಳ್ತಿದ್ರೆ ನಾನು ಹಾಕಿದ ಡ್ರೆಸ್ಸಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಬಟ್ ನಾನು ನಿಮ್ಮ ರೀಲ್ಸು ಅಥವಾ ನಿಮ್ಮ ವೀಡಿಯೋಸ್ ನೋಡಿದಾಗ ಅಂದ್ಕೊಳ್ತೀನಿ ಅವರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಅಂತ. ನಿಮ್ಗೆ ಯಾರು ಮಾಡೆಲ್ಲೇ ಬೇಡ ಅಂತ ನನಗೆ ಫೀಲ್ ಆಗ್ತಾ ಇರುತ್ತೆ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಪವಿತ್ರ. ನೀವು ನಮ್ಮ ಸ್ಟೋರಿಗೆ ಬಂದು ಇಷ್ಟೊಂದು ನನ್ನ ಔಟ್ಫಿಟ್ ಬಗ್ಗೆ ಇಲ್ಲ ನನ್ನ ಬಗ್ಗೆ ಪರ್ಸ್ನಲಿ ನಮ್ಮ ವ್ಯೂವರ್ಸ್ಗೆ ತೋರಿಸ್ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ವಿತ್ ಯು. ಆ್ಯಕ್ಚುಲಿ ಇನ್ನೊಂದು ಏನಂತಂದರೆ ನಾನು ವ್ಯೂವರ್ಸ್ಗೂ ಹೇಳಲೇಬೇಕು, ಬಿಕಾಸ್ ಇಲ್ಲಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ. ಆ್ಯಂಡ್ ಒಂದಷ್ಟು ಡಿಸ್ಕೌಂಟ್ಸಲ್ಲೂ ಕೂಡ ಒಂದಷ್ಟು ಸೇಲ್ಸ್ ಇರುತ್ತಲ್ವಾ. ಮಂಡೇ ಸೇಲ್ ಅಂತ ಮಾಡ್ತಾರೆ, ಫ್ರೈಡೇ ಸೇಲ್ ಅಂತ ಇರುತ್ತೆ, ಒಂದಷ್ಟು ಡಿಸ್ಕೌಂಟ್ಸ್ ಹೋಗ್ತಾ ಇರುತ್ತೆ. ಆ್ಯಂಡ್ ನಿಮಗೆ ನೋಡೋದಕ್ಕೆ ಹೆವಿ, ಮೋಸ್ಟ್ಲಿ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ, ಅಲ್ಲಿ ಹೋದರೆ ನಾವು ತೊಗೊಳಕ್ಕಾಗಲ್ಲ ಅಂತ ಏನು ಅಂದ್ಕೊಳ್ಳೋದು ಬೇಡ. ಬಿಕಾಸ್ ಇಲ್ಲಿ ನಾನು ಅಂದ್ಕೊಳ್ತಿರೋ ಲೆಕ್ಕಾಚಾರನೇ ಬೇರೆ. ನನ್ನ ಒಂದು 8,000 ನಾನು ಅಂದ್ಕೊಂಡಿರ್ತೀನಿ, ಬಟ್ ಇವ್ರು ಒಂದು 4,000 ಹೇಳ್ತಾರೆ, 5,000 ಹೇಳ್ತಾರೆ. ಸೊ ಆಗನ್ಸುತ್ತೆ ಡೆಫಿನೆಟಾಗಿ ಬೈ ಮಾಡ್ಬೋದು ಅಂತ. ಸೊ ನೀವು ಕೂಡ ಮಿಸ್ ಮಾಡಿದೆ ಮಯಾರ ಕಟ್ಟೋರಿಗೆ ಭೇಟಿ ಕೊಡಿ. ಅದು ಎಲ್ಲಿರೋದು ಶಾಪ್? ಸೊ ಇದು ಬಂದು ಬಸವೇಶ್ವರ ನಗರ. ನಿಮಗೆ ಲ್ಯಾಂಡ್ ಮಾರ್ಕ್ ಅಂತ ನೋಡಿದ್ರೆ ಏರ್ಟೆಲ್ ಆಫೀಸ್ ಅಂತ ತಗೊಬೋದು. ಏರ್ಟೆಲ್ ಆಫೀಸ್ ಹತ್ರ ಬಂದರೆ ಸಾಕು, ನಿಮಗೆ ನಮ್ಮ ಸ್ಟೋರ್ ಫಸ್ಟ್ ಫ್ಲೋರಲ್ಲಿ ಇದೆ, ಕಾಣಿಸುತ್ತೆ.
ನೀವು ಏರ್ಟೆಲ್ ಆಫೀಸ್ ಅಂತ ಹುಡ್ಕೋದೇನು ಬೇಡ, ಮಯಾರ ಕಟ್ಟೋಕಂದ್ರೆ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಂಡು ಬರುತ್ತೆ. ಯಾಕಂದರೆ ನಾನು ಬಂದಿದ್ದೀನಿ ಆ್ಯಂಡ್ ತುಂಬ ಸರಿ ಈ ಕಡೆಯಿಂದ ಓಡಾಡೋದ್ರಿಂದ ಬಂದ ಮೇಲೆ ಅಂದ್ಕೊಂಡೆ ಸೀರಿಯಸ್ ಆಗಿ ನಾನು ಯಾಕೆ ಬಂದಿರಲಿಲ್ಲ ಈವರೆಗೂ ಅಂತ. ಎಲ್ಲ ದುಡ್ಡು ಕೊಟ್ಬಿಟ್ಟು ಬೈ ಮಾಡಬೇಕಾ, 8-10 ಸಾವಿರ ಏನಕ್ಕೆ ಸ್ಪೆಂಡ್ ಮಾಡೋದು ಅಂತ ನಿಮ್ಮ ಮೈಂಡಲ್ಲಿದ್ದರೆ, ಅಥವಾ 5-6 ಸಾವಿರ ಯಾಕೆ ಸ್ಪೆಂಡ್ ಮಾಡೋದು ಅಂತ ನಿಮ್ಮ ಮೈಂಡಲ್ಲಿದ್ದರೆ, ಸಿಂಪಲ್ ನಿಮಗೆ ರಜನಿ ಅವ್ರ ಕಡೆಯಿಂದ ಇನ್ನೊಂದು ಬೆಸ್ಟ್ ಆಪ್ಷನ್ ಏನಪ್ಪ ಅಂದರೆ ರೆಂಟಲ್ ರೂಮ್ ಬೈ ರಜನಿ ಅನ್ನೋ ಸ್ಟೋರ್ ಇದೆ, ಅವ್ರದ್ದೇನೆ ಶಾಪ್ ಇದೆ. ಸೊ ಅಲ್ಲಿ ಹೋಗಿ ನೀವು ರೆಂಟಿಗೆ ತೊಗೊಳ್ಬೋದು. ಅಲ್ಲಿದು ವಿಡಿಯೋನ ನಾನು ಲಿಂಕ್ ಹಾಕಿದ್ದೀನಿ, ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬೋದು ಎಷ್ಟೆಲ್ಲ ವೆರೈಟೀಸ್ ಇದೆ, ಎಷ್ಟು ಡಿಸೈನರ್ ವೇರ್ಸ್ ಇದೆ ಅಂತ. ನೀವು ಯಾವುದೇ ಫಂಕ್ಷನ್ ಇದ್ದರೂ ರೆಂಟಲ್ ರೂಮ್ ಬೈ ರಜನಿ ಕಡೆಯಿಂದ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಯಾವಾಗ ಹೋಗೋಣ ರಜನಿ? ನಡೀರಿ ಇವಾಗಲೇ ಹೋಗೋಣ. ಬನ್ನಿ ಹೋಗ್ಬಿಡೋಣ.